ಸರ್, ಈ ಒಂದು ಚಿಕ್ಕ ಘಟನೆ ಒಂದು ಒಳ್ಳೆ ಫ್ರೆಂಡ್ಶಿಪ್ಗೆ ಈಗ ಬಿರುಕು ಮೂಡಿಸೋದಕ್ಕೆ ಕಾರಣ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ನಿಜನಾ? ನಿಮ್ಮ ಮತ್ತು ವಿನಯ್ ಜೊತೆ ಈಗ ಸದ್ಯಕ್ಕೆ ಮಾತುಕತೆ ನಡೀತಾ ಇಲ್ಲ ಅಂತ ಸುದ್ದಿ ಆಗ್ತಿದೆ, ನಿಜನಾ? ಮೇಡಮ್, ಏನಿಲ್ಲ, ಇದೊಂದು ಚಿಕ್ಕ ವಿಷಯದಿಂದ ಒಂದು 11-12 ವರ್ಷದ ಫ್ರೆಂಡ್ಶಿಪ್ನ ಬಿಟ್ಕೊಡೋಕ್ಕೆ ಅವನು ಏನು ಚಿಕ್ಕ ಹುಡುಗಲ್ಲ, ನಾನು ಅಲ್ಲ. ಬಟ್ ಆದರೆ ಎಲ್ಲೋ ಮಾತುಕತೆಗಳು ಬೇರೆ ಥರ ಹೋಗಿದ್ದಕ್ಕೆ ನನಗೂ ಎಲ್ಲೋ ಮನಸ್ಸು ಬೇಜಾರಾಗಿದೆ, ಅದು ನಿಜಾನೇ. ಅದನ್ನು ಮಾಡಿಬಿಡ ಅಂತಲೂ ಹೇಳಿದ್ದೀನಿ ನಾನು ವಿನಯ್ಗೆ. ಸೊ ಐ ಹೋಪ್ ಇಟ್ ಡಸಂಟ್ ರಿಪೀಟ್ ಇಟ್. ಯಾಕೆ ಆ ಥರ ಮಾಡಿರ್ಬೋದು? ನಿಮ್ಮ ಜೊತೆ ಅಂತರ ಕಾಯ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ನಿಮಗೆ? ಗೊತ್ತಿಲ್ಲ ಮೇಡಮ್, ನಾನಂತೂ ನನ್ನ ಫ್ರೆಂಡ್ಶಿಪ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಅವನು ಬಿಟ್ಕೊಡದೆ ಇದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಅದೇ ಸರ್, ರೀಸೆಂಟಾಗಿ ನಿಮ್ಮಿಬ್ಬರ ಬಗ್ಗೆ ಒಂದು ಪೋಸ್ಟ್ ಹಾಕಿದ್ರು ವಿನಯ್ ಅವರು. ನಮ್ಮಿಬ್ರದ್ದು ಅಂತಿಂಥ ಬಾಂಡಿಂಗ್ ಅಲ್ಲ, 10 ವರ್ಷಗಳ ಬಾಂಡಿಂಗು ಅಂತ ಹೇಳ್ಬಿಟ್ಟೆ ಈ ವಿಡಿಯೋ ಪೋಸ್ಟ್ ಮಾಡಿದ್ರು ಅಂತ ಅನಿಸುತ್ತೆ. ಮೇ ಬಿ ಎಲ್ಲೋ ಒಂದು ಕಡೆ ಕಣ್ಣು ದೃಷ್ಟಿ ಆಗೇನೆ ನಿಮ್ಮ ಫ್ರೆಂಡ್ಶಿಪ್ ಮೇಲೆ ಈ ಥರ ಆಗೋಯ್ತಾ ಅಂತ. ಅದು ಸಾಕಷ್ಟು ಆಗಿದೆ ಅಂತ ಅವನೇ ಹೇಳ್ತಿದ್ದ ನನಗೆ ಒಳಗೆ ಜೈಲಲ್ಲಿ ಇದ್ದಾಗ. ಬಟ್ ಅದು ಆಚೆ ಬಂದಾಗ ವಿನಯ್ನೇ ಯಾಕೆ ಈ ಥರ ಮಾತಾಡಿದ್ದು ಅನ್ನೋದೆಲ್ಲೋ ಬೇಜಾರಿದೆ. ಅದು ಅವ್ರವ್ರಿಗೆ ಬಿಟ್ಟಿರೋದು ಮೇಡಮ್, ಅವ್ರ ಪರ್ಸ್ನಲ್. ಈಗ ಜೈಲಿಂದ ಬರ್ತಿರ್ಬೇಕಿದ್ರೆ ನೀವು ಸೇಫ್ ತಿನ್ಕೊಂಬಂದ್ರಿ, ಅವರು ಆರಾಮಾಗೆ ಬಂದರು, ಇಬ್ಬರು ಜೊತೆಗೇ ಬಂದ್ರಿ, ಕುಚ್ಚುಕುಗೆಲ್ಲಿರು. ಹೊರಗಡೆ ಗೇಟಿಂದ ಆಚೆ ಬಂದಮೇಲೆ ಏನಾಯಿತು ಸರ್ ಆ್ಯಕ್ಚುಲಿ? ಏನೂ ಆಗಿಲ್ಲ ಮೇಡಮ್, ಇಂಟರ್ವ್ಯೂ ಕೊಡೋದು ಬೇಡ ಅಂತ ಡಿಸೈಡ್ ಆಗಿದ್ವಿ. ನೋಡ್ರಿ ಸಡನ್ನಾಗಿ ವಿನಯ್ ಕೊಡೋಕ್ಕೆ ಸ್ಟಾರ್ಟ್ ಮಾಡೋದ. ಬಟ್ ನಾನು ರಿಯಾಕ್ಟ್ ಆಗಿರಲಿಲ್ಲ. ಬಟ್ ಎಲ್ಲೋ ರಿಯಾಕ್ಟ್ ಮಾಡೋ ಪರಿಸ್ಥಿತಿ ಇವಾಗ ಬಂತು. ಯಾಕಂದರೆ ಅದು ತೀರಾ ಒಬ್ಬನ ಮೇಲೆ ಎತ್ತಾಕ್ಬಿಡ್ರೋ ಥರ ಇದೆ. ಇಟ್ಸ್ ನಾಟ್ ಗುಡ್. ಅದು ಪ್ರಾಪರ್ಟಿ ನಂದೆ, ಬಟ್ಟೆ ನಂದೆ, ಹೌದು, ಅದೆಲ್ಲ ಓಕೆ, ಒಪ್ಕೊಳ್ಳೋಣ. ಬಟ್ ರೀಲ್ಸ್ ಇಬ್ಬರು ಜೊತೆಗೆ ತಾನೇ ಮಾಡಿದ್ದು. ವಿ ಆರ್ ಫ್ರೆಂಡ್ಸ್. ಆಗಿದೆ ತಪ್ಪು, ಅದನ್ನು ಒಪ್ಕೊಂಬಿಟ್ಟಿದ್ದೀನಿ. ನಾನಂತೂ ಒಪ್ಕೊಂಡಿದ್ದೀನಿ, ನಾವು ತಪ್ಪಾಗಿದೆ, ಏನು ಬೇಕಂತ ಮಾಡಿದ್ದಲ್ಲ ಅದು. ಇಲ್ಲ ವಿನಯ್ ಹೆಸರು ಕೆಡ್ಸೋಕ್ಕಾಗಲಿ, ಅವನ್ನ ಡಿಫ್ರೇಮ್ ಮಾಡೋಕ್ಕೆ ನಾನು ಮಾಡಿಲ್ಲ. ಇಟ್ ವಾಸ್ ಅ ನಾರ್ಮಲ್ ರೀಲ್. ಮಾಡ್ತೀಯಾ ಅಂತ ಕೇಳಿದೆ, ಮಾಡ್ತೀನಿ ಅಂದೆ, ಮುಗಿದೋಯ್ತು. ಅದರಿಂದ ಇಸ್ ದೊಡ್ಡ ವಿಷಯ ಆಯಿತು. ಸೊ ಅದನ್ನು ನೀಟಾಗಿ ಜೊತೆಗೆ ಕೂತ್ಕೊಂಡು ನಾವು ಇಬ್ಬರು ಇಂಟರ್ವ್ಯೂ ಕೊಟ್ಟಿದ್ರೆ ಮುಗಿದೋಗ್ತಾ ಇತ್ತು. ಅದನ್ನು ಈ ಥರ ಮಾತಾಡೋದು ಬೇಡ. ಎಲ್ಲದಕ್ಕಿಂತ ಮುಖ್ಯ ನಮ್ಮ ಸ್ನೇಹ. ಚೆನ್ನಾಗಿ ಉಳಿಸ್ಕೊಂಬಂದಿದ್ದೀರಿ, ಹಾಗೆ ಚೆನ್ನಾಗಿ ಉಳಿಸ್ಕೊಂಡು ಹೋಗೋಣ ಅಷ್ಟೇ. ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅವರು ಹೋಗಿದ್ದಾರೆ, ಈ ವೀಕಲ್ಲಿ ಅವರು ಇದ್ದರು, ಹೋದ ವೀಕ್ ನೀವಿದ್ರಿ. ಸೊ ಎಲ್ಲೂ ಒಂದೇ ಫ್ರೇಮಲ್ಲೂ ಕಾಣಿಸ್ಲಿಲ್ಲ ನೀವಿಬ್ರು. ಅಂದರೆ ಒಬ್ಬರು ಒಂದು ವಾರ ಹೋಗೋದು, ಇನ್ನೊಬ್ರು ಒಂದು ವಾರ ಹೋಗೋದು, ಆ ಥರ ಏನಾದರೂ ಅಂದರೆ ಈ ಮುನಿಸ್ನಿಂದ ಆ ಥರ ಏನಾದರೂ ಬೇಜಾರಾಗಿ ಆ ಥರ ಏನಾದರೂ ಡಿಸಿಷನ್ ತೊಗೊಂಡು ಮಾಡ್ತಿದ್ದೀರಾ ಅಂತ, ಇಲ್ಲದ್ರೆ ಇಬ್ಬರು ಒಟ್ಟಿಗೆ ಹೋಗಿದ್ದೀರಾ ಸರ್? ಆ ಥರ ಏನಿಲ್ಲ. ಲಾಸ್ಟ್ ವಾರ ನಾನು ಜೈಲಿಂದ ಆಚೆ ಬಂದಷ್ಟೇ ಶೂಟಿಂಗ್ ಇತ್ತು ನಮಗೆ. ಆವಾಗ ಕ್ಯಾಪ್ಟನ್ಗಳಿಗೆ ಏನೂ ಕೆಲಸ ಇರಲಿಲ್ಲ ಅಂತ ಚಾನಲ್ ಅವರೇ ಬರಬೇಡಿ ಅಂತ ಹೇಳಿದರು. ನೆಕ್ಸ್ಟ್ ವಾರ ಏನಾಯಿತು ಅಂದರೆ ನನಗೆ ವಿನಯನೇ ಮೆಸೇಜ್ ಮಾಡಿದ್ದ, ನಾನು ಬರ್ತಾಯಿದ್ದೀನಿ ನೀನು ಬಾ ಅಂತ. ನಂದೇನಾಯಿತು, ಒಂದು ಫಂಕ್ಷನ್ ಇತ್ತು, ಆಮೇಲೆ ಕೋರ್ಟಲ್ಲಿ ಕೇಸದು ಇತ್ತು. ಸೊ ಬೇಡ, ನಾನು ಈ ಸತಿ ಆಗಲ್ಲ ಬರೋಕ್ಕೆ, ನಂಗೆ ಪ್ರಾಬ್ಲಮ್ ಆಗುತ್ತೆ, ನೀನು ಹೋಗು ಅಂತ ನಾವು ಹೇಳಿದೆ. ಸೊ ನಾನು ಪದೇ ಕೇಳಿದ್ದೀನಿ, ಹೋಗ್ತಾ ಇದೆಯಾ ಅನ್ನೋ. ನಾನು ಹೋಗ್ತಾ ಇದ್ದೀನಿ, ನೀನು ಬಾ ಅಂದ. ಸೊ ಇವಾಗ ನೆಕ್ಸ್ಟ್ ವಾರ 15ನೇ ತಾರೀಕು, ಇವಾಗಲೇ ಹೇಳ್ಬಿಡ್ತೀನಿ, 15ನೇ ತಾರೀಕು ನನಗೆ ಗದಗಲ್ಲಿ ಒಂದು ಓಪನಿಂಗ್ ಇದೆ ಶೋರೂಮ್ದು. ಸೊ ಐ ಆಮ್ ಗೋಯಿಂಗ್ ದೇರ್. ನಾನು ಈ ಸತಿನೂ ಹೋಗೋಕ್ಕಾಗಲ್ಲ ಶೋಗೆ. ವಿನಯ್ ಇಸ್ ನೋವೇರ್ ರಿಲೇಟೆಡ್. ಮತ್ತೆ ಒಂದಾಗೋ ಚಾನ್ಸಸ್ ಇಲ್ವಾ ಏನಾದರೂ? ಓಪನ್ ಮೇಡಮ್, ನಂದೇನು ಪ್ರಾಬ್ಲಮ್ ಇಲ್ಲ, ನನ್ನ ಕಡೆನಂತೂ ಏನು ಪ್ರಾಬ್ಲಮ್ ಇಲ್ಲ.